2025 ಒಂಥರ 50-50 ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ. ಯಾಕಂದ್ರೆ ಅರ್ಧ ವರ್ಷ ಎಷ್ಟು ಚೆನ್ನಾಗಿದ್ದೆ, ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಟ್ರಿಪ್ನ ಹೊಡ್ಕೊಂಡು ಪೀಸ್ ಆಗಿತ್ತು. ಆದ್ರೆ ಅದ್ ಯಾರ್ ಕಣ್ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಅರ್ಧ ವರ್ಷ ನನ್ನ ಇನ್ಸ್ಟಾಗ್ರಾಮ್ ಹೋಯ್ತು, ನನ್ನ ಆರೋಗ್ಯ ಕೆಡ್ತು, ನನ್ ಸಂಪಾದನೆ ಮಾಡಿ ದುಡ್ಡೆಲ್ಲ ಹೋಯ್ತು. ಕಂಪ್ಲೀಟ್ ಝೀರೋ ಇಂದ ಮತ್ತೆ ಜೀವನನ ಸ್ಟಾರ್ಟ್ ಮಾಡಬೇಕಾಗಿದೆ. ಅದು ರಿಕವರಿ ಆಗ್ತೀನಿ, ಅದು ಬೇರೆ ವಿಷಯ. ಬಟ್ ಅರ್ಧ ವರ್ಷ ಮಾತ್ರ ತುಂಬಾನೇ ಕೆಟ್ಟ ಕಾಲನ ಅನುಭವಿಸ್ಬಿಟ್ಟೆ. ನಾನೊಬ್ಳೆ ಅನ್ಕೊಂಡ್ರ ನನ್ನ ಕ್ಲೋಸ್ ಫ್ರೆಂಡ್ಸ್ ಗಳಿಗೂ ಕೂಡ ಇದೇ ಸಮಸ್ಯೆ ಆಗಿದೆ. ಎಕ್ಸ್ಪಿ ಗರ್ಲ್ ಸಾಕ್ಷಿ ಜೊತೆಗೆ ನಮ್ಮೆಲ್ಲರ ಇನ್ಸ್ಪಿರೇಷನ್ ಕ್ಯಾಂಡಿಡಾ ಲೂಯಿಸ್, ಒಬ್ಬ ಆದ್ಮೇಲೆ ಒಬ್ರು ಗೊತ್ತಿರೋರ್ಗೆನೆ ಸಿಕ್ಕಾಪಟ್ಟೆ ಈ ಸತಿ ಆಕ್ಸಿಡೆಂಟ್ಸ್ ಆಗಿ ಸ್ಪೆಷಲಿ ಕಾಲ್ಗೆನೆ ಇಂಜುರಿ ಆಗ್ತಾ ಇದೆ. ಯಾಕೋ ಈ ವರ್ಷ ಒಂಥರ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಜೊತೆಗೆ ನಮ್ಮ ರೈಡರ್ ಜಗದೀಶ್ ಆಗಿರ್ಬೋದು, ಯಾಕೋ ಈ ವರ್ಷ ಇಷ್ಟೊಂದು ಕೆಟ್ಟದಾಗಿದೆ. ಇದೆಲ್ಲ ಇಲ್ಲಿಗೆ ಮರೆತು ಬಿಟ್ಟು ಮುಂದೆ ನಾವೆಲ್ಲರೂ ಚೆನ್ನಾಗಿರೋಣ, ಹೆಲ್ದಿ ಆಗಿರೋಣ ಅಂಡ್ ಈ ಕಷ್ಟ ಕಾಲಗಳೆಲ್ಲ ಇಲ್ಲೇ ಮುಗಿದೋಗ್ಲಿ ಅಂತ ನೀವೆಲ್ಲ ನಮಗೋಸ್ಕರ ಹರಿಸಿ. ನಮ್ ತಲೆಯಲ್ಲಿ ಇವಾಗ ಒಂದೇ ಇರ್ಬೇಕು, ಬೇಗ ಹೀಲ್ ಆಗ್ಬೇಕು, ಮತ್ತೆ ನಾವು ಆರಾಮಾಗಿ ಬೈಕ್ ರೈಡ್ ನ ಮಾಡ್ಬೇಕು ಅಂತ. ಸೊ ಎಲ್ಲರೂ ಸ್ಟೇ ಪಾಸಿಟಿವ್ ಅಂಡ್ ಕಳ್ದೋಗಿರೋ ದಿನಗಳನ್ನ ಮತ್ತೆ ನೆನ್ಸ್ಕೊಳ್ಳೋದು ಬೇಡ. ಅದರಿಂದ ನಮ್ಮ ಲೈಫ್ ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋಣ, ಮತ್ತೆ ನಮ್ಮ ಬದುಕನ್ನ ಆರಾಮಾಗಿ ಕೊಟ್ಕೊಂಡು ಮುಂದಕ್ಕೆ ನಡೆಯೋಣ ಅಂಡ್ ನಾವ್ ಇಷ್ಟಪಟ್ಟಿರುವಂತ ಫೀಲ್ಡ್ ಅಲ್ಲಿ ಖಂಡಿತವಾಗ್ಲೂ ಮುಂದುವರಿಯೋಣ.